ಒಂದೂವರೆ ಲೋಟೆ ದೋಸಾ ರೈಸ್ ಅಥವಾ ಇಡ್ಲಿ ರೈಸನ್ನು ನಾನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೇನೆ, ಓವರ್ ನೈಟ್ ಸೋಕ್ ಮಾಡಿಟ್ಕೊಂಡಿದ್ದೇನೆ. ಅದನ್ನೀಗ ನಾನು ಡೈರೆಕ್ಟ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. 2 ಬ್ಯಾಡಗೆ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ಸ್, ಅರ್ಧ ಟೀ ಸ್ಪೂನ್ ಮೆಂತೆಕಾಳು, 1/4 ಟೀ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನು ಬೆಲ್ಲದ ಪುಡಿ, ಸಣ್ಣ ಪೀಸ್ ಟ್ಯಾಮ್ರಿನ್ ಹುಣಸೆ ಹುಳಿ. ಸೊ ಇದು ಮಸಾಲವನ್ನು ಡೈರೆಕ್ಟ್ ಮಿಕ್ಸಿ ಜಾರಿಗೆ ಹಾಕಿ ನಾವು ನುಣ್ಣಕ್ಕೆ ರುಬ್ಕೊಳ್ಳುವ. ಉಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು. ಹಿಟ್ಟು ಒಂದು ವೇಳೆ ಸ್ವಲ್ಪ ತೆಳು ಅನಿಸಿದರೆ ಅದನ್ನು ನಾವು ಬೇರೆ ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳುವ, ಆಗ ಗಟ್ಟಿ ಆಗ್ತದೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಸ್ವಲ್ಪ ನಾವು ಗಟ್ಟಿ ಮಾಡುವ. ಸಾಕು, ಇಷ್ಟು ಗಟ್ಟಿಯಾದರೆ ಸಾಕು, ಫ್ಲೇಮ್ ಆಫ್ ಮಾಡುವ. ನಾನಿಲ್ಲಿ 5 ಪತ್ರೊಡೆ ಎಲೆ ತಗೊಂಡಿದ್ದೇನೆ. ಅದರ ನಾರು ತೆಗಿಬೇಕು, ಇಲ್ಲದ್ರೆ ಬಾಯಿ ತುರಿಸ್ತದೆ. ಸೊ ಅದರ ನಾರು ತೆಗೆದು ತೊಳೆದ ನಂತರ ನಾವು ಕಟ್ ಮಾಡಿದರೆ ಆಯಿತು. ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಡು ಮಾಡಿದ ಎಲೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀವು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆ ಎಲೆ ಬನಾನಾ ಲೀಫನ್ನು ನಾನು ದೊಡ್ಡ ಪ್ಲೇಟ್ನ ಮೇಲೆ ಇಟ್ಕೊಂಡೆ. ಇದರ ಮೇಲೆ ನಾವು ರೆಡಿ ಮಾಡಿದ ಹಿಟ್ಟನ್ನು ಹಾಕ್ಕೊಳ್ಳುವ. ಇದನ್ನು ನಾವೀಗ ಸ್ಟೀಮ್ ಮಾಡುವ. ಇಡ್ಲಿ ಪಾತ್ರೆ ನಾನು ಆಲ್ರೆಡಿ ನೀರು ಹಾಕಿ ಬಿಸಿಗಿಟ್ಟಿದ್ದೇನೆ. ಈಗ ನಾವು ರೆಡಿ ಮಾಡಿದ ಹಿಟ್ಟನ್ನು ಅದರ ಒಳಗೆ ಇಟ್ಟು ಒಂದು 25ರಿಂದ 30 ಮಿನಿಟ್ ಇದನ್ನು ಬೇಯಿಸುವ. ಬೆಂದಿದೆ ಕಡುಬು, ಈಗ ತಣ್ಣಗಾಗಲಿಕ್ಕೆ ಬಿಡುವ. ಬಾಣಲೆಗೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡೆ, ಕೊಕೊನಟ್ ಆಯಿಲ್. ಎಣ್ಣೆ ಬಿಸಿಯಾದ ನಂತರ ಮಸ್ಟರ್ಡ್ ಸೀಡ್ ಸಾಸಿವೆ ಹಾಕ್ಕೊಂಡೆ, ಚಟಪಟ ಆಗಲಿ. ಕೊರಿಯಾಂಡರ್ ಸೀಡ್ ಹಾಕ್ಕೊಂಡೆ, ಕೊತ್ತಂಬರಿ ಬೀಜ, ಒಗ್ಗರಣೆ ಸೊಪ್ಪು ಸಹ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡು ಒಳ್ಳೆ ರೀತಿ ಹುರಿಯುವ, ಕೆಂಪಾಗಬೇಕು. ಬ್ಯಾಡಗೆ ಮೆಣಸು ಹಾಕ್ಕೊಂಡು ಒಳ್ಳೆ ರೀತಿ ರೋಸ್ಟ್ ಮಾಡುವ. ಮಿಕ್ಸಿ ಜಾರಿಗೆ ಅರ್ಧ ತೆಂಗಿನಕಾಯಿ ಹಾಕ್ಕೊಂಡೆ. ಇದಕ್ಕೇನೆ ನಾವು ಅರಶಿನ ಸಹ ಹಾಕೊಳ್ಳುವ, ಹಾಗೂ 1/4 ಟೀ ಸ್ಪೂನ್ ಹಿಂಗ ಹೆಸಫಟಿಡ. ಹುರಿದ ಮಸಾಲವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಸಣ್ಣ ಪೀಸ್ ಟ್ಯಾಮ್ರಿನ್ ಹುಣಸೆ ಹುಳಿ ಹಾಕುವ. ಜಾಸ್ತಿ ಹುಳಿ ಹಾಕಬೇಡಿ, ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ. ಸೊ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳುವ. ಬಾಣಲೆಗೆ ನಾನು ಕೊಕೊನಟ್ ಆಯಿಲ್ ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಒಳ್ಳೆಯದಾಗ್ತದೆ. ಇದಕ್ಕೆ ನಾವು ಈರುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅದುವೇ ಮೇನ್ ಸ್ಟೆಪ್ಪು. ಬ್ರೌನ್ ಆಗಬೇಕು ಈರುಳ್ಳಿ, ಆಗ ಒಳ್ಳೆ ರುಚಿಯಾಗುತ್ತೆ. ಈರುಳ್ಳಿ ಒಳ್ಳೆ ರೀತಿ ಬ್ರೌನ್ ಆದ ನಂತರ ನಾವು ರುಬ್ಬಿಟ್ಟ ಮಸಾಲ ಹಾಕ್ಕೊಳ್ಳುವ. ಸ್ವಲ್ಪ ನೀರು, ವಾಟರ್ ಹಾಕ್ಕೊಳ್ಳುವ. ಇದಕ್ಕೆ ನಾವು ಸ್ವಲ್ಪ ಬೆಲ್ಲದ ಪುಡಿ ಹಾಕುವ. ಬೆಲ್ಲದ ಪುಡಿ ಹಾಕಿದರೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ, ಒಳ್ಳೆ ರುಚಿ ಕೊಡುತ್ತೆ. ಜಾಸ್ತಿ ಸಿಹಿ ಮಾಡಬೇಡಿ. ಈಗ ಮಸಾಲದಲ್ಲಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ. ಥಂಡಾದ ಕಡುಬನ್ನು ನಾವು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಳ್ಳುವ. ಮಸಾಲ ಕುದಿದ ನಂತರ ತುಂಡು ಮಾಡಿಟ್ಟ ಪತ್ರೊಡೆಯನ್ನು ಹಾಕ್ಕೊಳ್ಳುವ. ಮಸಾಲೆಗೆ ಎಷ್ಟು ಬೇಕು ಪತ್ರೊಡೆ ಅಷ್ಟೇ ಹಾಕ್ಕೊಳ್ಳಿ. ಒಂದು ವೇಳೆ ಜಾಸ್ತಿ ಪತ್ರೊಡೆ ಉಳಿದರೆ ನೀವು ಅದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೋದು.
5 ಮಿನಿಟ್ ಅದನ್ನು ಬೇಯಲಿಕ್ಕೆ ಬಿಡುವ. ಮಸಾಲೆ ಎಳ್ಕೊಳ್ಳಿ ಪತ್ರೊಡೆ. ಯಮ್ಮಿಯಾದ ಪತ್ರೊಡೆ ಗಸಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.